ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಏನು ಕೆಲಸ ಮಾಡಿದೆ ಅಂದರೆ, ಏನು ಮೊಳಕೆ ಹುರುಳಿಕಾಳು ತೋರಿಸ್ತಾ ಇದ್ದೀರಾ ಅಂದ್ಕೋಬೇಡ್ರಿ. ಇದು ನಾನು ಮೊಳಕೆ ಹುರುಳಿಕಾಳಿನ ವ್ಯಾಪಾರ ಶುರು ಮಾಡಿದ್ದೀನಿ. ಇವತ್ತಿನಿಂದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ವ್ಯಾಪಾರ ಮಾಡಬೇಕು ಈ ಥರ ಅಂತ ಇದನ್ನು ನಾನೇ ತಂದು ಆಯ್ದು ಮತ್ತು ಕ್ಲೀನ್ ಮಾಡಿ ಮೊಳಕೆ ಕಟ್ಟಿರೋದು. ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗಿದು ವ್ಯಾಪಾರ ಮಾಡಬೇಕು ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ದು, ಈ ಥರ ವ್ಯಾಪಾರ ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ಒಂದು ಮಾಡಬೇಕು ಅಂತ. ಅದಕ್ಕೆ ನನ್ನ ತಂಗಿನ ಕೇಳಿದೆ. ನನ್ನ ತಂಗಿ ಮಾಡೋಕೆ ಒಳ್ಳೆಯದಾಗ್ತೈತಿ ಅಂತ ಹೇಳಿದ್ಲು. ಅದಕ್ಕೆ ಮಾಡೋಣ ಅಂತ ಕಟ್ಟಿದ್ದೀನಿ. ಹುರುಳಿಕಾಳೆಲ್ಲ ಈ ಥರ ಬಂದೈತೆ. ಯಾಕಂದರೆ ನನಗೂ ಒಂದೇ ಮನೆ ಕೆಲಸ ಮಾಡ್ತಾಯಿರೋದು ನಾನು. ಸ್ವಲ್ಪ ನನಗೆ ಅಮೌಂಟಿನ ಪ್ರಾಬ್ಲಮ್ಮು. ಯಾಕಪ್ಪ ಅಂದರೆ, ಒಂದೇ ಮನೆ ಕೆಲಸ ಮಾಡೋದು, ಮತ್ತು ನನ್ನ ಮಗಂದು ಕಮ್ಮಿ ಸಂಬಳ, ನಂದು ಕಮ್ಮಿ ಸಂಬಳ. ಆಮೇಲೆ ಮನೆ ಜೀವನ ಇವಾಗ ನಾವು ಸಂಘಕ್ಕೆ ಎಲ್ಲ ಕಟ್ಟಬೇಕಲ್ವ, ಸಾಲ ಬೇರೆ ತೀರಿಸ್ಬೇಕು ಎಲ್ಲ. ಅದಕ್ಕೆ ಇವಾಗ ಮನೆ ಇವತ್ತರಲ್ಲಿ ಈ ಥರ ಏನಾದರೂ ವ್ಯಾಪಾರ ಚಿಕ್ಕದಾಗಿ ಮಾಡಿದ್ರೆ ಮನೆ ಸಂಸಾರನೂ ಆಗುತ್ತೆ, ಮತ್ತು ಕೂಡಿಟ್ಬಿಟ್ಟು ಯಾರಿಗಾದ್ರೂ ಸಾಲ ತೀರಿಸ್ಬೋದು. ಬೇಡ ಸಾಲ ತೀರಿಸ್ಲಿಲ್ಲ ಅಂದರೂ ಮನೆ ಸಂಸಾರಕ್ಕಾಗುತ್ತೆ, ಬರೋ ಸಂಬಳದಲ್ಲಿ ಸಾಲ ತೀರಿಸ್ಕೋಬೋದು. ಅದಕ್ಕೋಸ್ಕರ ಇದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಹೂವು ಮತ್ತು ಇನ್ನೊಂದು ಸ್ವಲ್ಪ ಹೆಸ್ರು ಕಾಳೆಲ್ಲ ಆಯ್ದುಬಿಟ್ಟು ನೆನೆ ಹಾಕೋಣ ಅಂತ ಇದ್ದೀನಿ. ಹೆಸ್ರು ಕಾಳು ಮತ್ತು ಮೊಳಕೆ ಹುರುಳಿಕಾಳು ಎರಡೂ ತಗೊಂಡೋದ್ರೆ ತಗೊಂತಾರೆ. ಅದಕ್ಕೆ ಇದನ್ನು ಮಾಡಬೇಕು ಅಂತ. ಯಾಕಂದರೆ ನನ್ನ ಕೈ ಕಾಲಲ್ಲಿ ಇನ್ನೂ ಶಕ್ತಿ ಐತೆ, ನಾನು ಇನ್ನೂ ದುಡಿಬೇಕು ಅನ್ನೋದು. ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದ್ಕಿಂತ ಈ ಥರ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ನಮಗೆ ಒಂದು ಖುಷಿ. ಆಮೇಲೆ ಓಡಾಡ್ತಿರ್ತೀವಿ, ಅಲ್ಲಿ ಇಲ್ಲಿ ಜನಗಳ ಜೊತೆ ಪರಿಚಯ ಮಾಡ್ಕೊಂಡು ಓಡಾಡ್ತಿರ್ತೀವಿ, ತಗೊಂತಿರ್ತಾರೆ, ನಮಗೂ ಒಂದು ಖುಷಿ ಆಗುತ್ತೆ. ನಮ್ಮ ಕೈಲೂ ಸ್ವಲ್ಪ ದುಡ್ಡು ನೋಡಿದಾಗ ಖುಷಿ ಆಗುತ್ತೆ. ಸ್ವಲ್ಪ ಮುಜುಗರ ಅನ್ನಿಸ್ತೈತೆ, ಆದರೂ ಮಾಡಬೇಕು. ಯಾಕೆ ಗೊತ್ತಾ, ನಾಚಿಕೆ ಪಟ್ಕೊಂಡ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ. ನಾವೇನು ಬೇರೆ ಕೆಲಸ ಮಾಡಬಾರ್ದು, ಇನ್ನೇನು ಕೆಟ್ಟ ಕೆಲಸಗಳೆಲ್ಲ ಮಾಡಬಾರ್ದು. ಈ ಥರ ವ್ಯಾಪಾರ ಮಾಡ್ಕೊಂಡು ಬದುಕೋಣ. ನಾನು ಈ ಥರ ವ್ಯಾಪಾರ ಮಾಡಬೇಕು ಅಂದರೆ ತುಂಬ ಇಷ್ಟ ನನಗೆ. ಅದಕ್ಕೆ ನಾನು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತಿನಿಂದ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟು ನಮಗೂ ಇರಲಿ. ನಾನು ಒಂದೆರಡು ಮಾತು ಅಂದರೆ ದುಡಿದಂಗಿರೋ ಹೆಣ್ಮಕ್ಳಿಗೆ 2 ಮಾತು ಹೇಳ್ತೀನಿ. ಯಾರೆಲ್ಲ ಮನೇಲಿ ಕೂತ್ಕೊಂಡು ದುಡಿದಂಗೆ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ, ಮೊಬೈಲ್ಗಳು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ, ಅವರೆಲ್ಲ ಈ ಥರ ಸಣ್ಣದೊಂದು ಬಿಗ್ನೆಸ್ ಮಾಡ್ಕೊಳ್ಳಿ. ನಿಮ್ಗೆ ಹಂಗೂ ಆಚೆ ಹೋಗಿ ದುಡಿಯೋಕ್ಕಾಗಲ್ಲ, ನನಗೆ ಆಚೆ ಹೋಗಿ ವ್ಯಾಪಾರ ಮಾಡೋಕ್ಕೆ ಬರಲ್ಲ ಅಂದಾಗ ಮನೆಯಲ್ಲಿ ಒಂದು ಟೈಲರಿಂಗ್ ಮಿಷಿನ್ ತಂದಿಕ್ಕೊಂಡು ಬಟ್ಟೆ ಹೊಲಿಯೋದು ಕಲ್ತ್ಕೊಳ್ಳಿ. ಇವಾಗ ನಾವೆಲ್ಲ ಯೂಟ್ಯೂಬಲ್ಲೇ ನೋಡ್ಕೊಂಡು ಕಲಿಬೋದು, ಏನು ಆರಾಮಾಗಿ ಕಲಿಬೋದು. ಕಲೀರಿ. ನೀವೂ ನಿಮ್ಮ ಸಂಸಾರಕ್ಕೆ ನೀವು ದುಡೀರಿ. ನಿಮ್ಮ ಸಂಸಾರಕ್ಕೋಸ್ಕರ, ನಿಮ್ಮ ಗಂಡ ಮಕ್ಕಳಿಗೋಸ್ಕರ ನೀವು ದುಡೀರಿ. ಆಮೇಲೆ ನೀವು ಚೆನ್ನಾಗಿರ್ತೀರ ಹೆಣ್ಮಕ್ಳುಗಳು. ನೀವು ಎಲ್ಲಾನ ಹೊರ್ಗಡೆ ಹೋದಾಗ ನಿಮ್ಮ ಸ್ವಂತ ಪರ್ಸ್ ಇಟ್ಕೊಂಡೋಗಿ, ನಿಮ್ಮ ಪರ್ಸಲ್ಲಿ ನೀವೇ ದುಡ್ದಿದ್ದು ಹಣ ಇಟ್ಕೊಂಡು ಹೋದಾಗ ಎಷ್ಟು ಖುಷಿ ಆಗ್ತೈತಲ್ವ. ಇವಾಗ ನಿಮ್ಮ ಬೇರೆಯವ್ರನ್ನೆಲ್ಲ ನಾವು ಕೇಳ್ಕೊಂಡು ಕೂತ್ಕೊಂಡಾಗ, ಅಂದರೆ ಬೇರೆಯವ್ರು ಅಂದರೆ ನಿಮ್ಮ ಯಜಮಾನ್ರನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋ ಬದಲು ನೀವೇ ದುಡ್ದು ನಿಮ್ಮ ಪರ್ಸಲ್ಲಿ ದುಡ್ಡು ಇಟ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಆಗ್ತೈತಲ್ವ. ಈ ಥರ ಸಣ್ಣದೊಂದು ಏನಾದರೂ ಒಂದು ವ್ಯಾಪಾರ ಮಾಡಿ, ಇಲ್ವಾ ಒಂದು ಬಟ್ಟೆ ಹೊಲಿಯೋದು ಏನಾದರೂ ಒಂದು ಮಾಡಿ ಹೆಣ್ಮಕ್ಳುಗಳು. ಯಾರು ನಾನು ಗೊತ್ತಿರೋರು ಅಂತಾರೆ, ಗೊತ್ತಿರೋರಿಗೆ ಹೇಳ್ತಾ ಇರೋದು ನಾನು, ಗೊತ್ತಿಲ್ಲದವ್ರಿಗೆಲ್ಲ ಹೇಳಲ್ಲ. ಗೊತ್ತಿರೋರು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ. ಮನೇಲಿ ಕೂತ್ಕೊಂಡು ಯಾರೋ ದುಡ್ದು ಹಾಕ್ತಾರೆ, ಮನೇಲಿ ಅದೇನೋ ಕೂತ್ಕೊಂಡು ಉಂಡ್ರೆ ಕುಡಿಕೆ ಇಟ್ಟಿದ್ರು ಸಾಕಾಗಲ್ಲ ಅಂತ ದೊಡ್ಡವರು ಒಂದು ಗಾದೆ ಮಾಡವ್ರೆ. ಅದು ಕೂತ್ಕೊಂಡು ಉಣ್ಣೋರಿಗೆ ನಾವು ಎಷ್ಟು ಮಾಡಿದ್ರು ಅವರು ಅದು ಅಷ್ಟೇ. ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಅದು ಯಾವತ್ತೂ ಅದು ಸಾಕಾಗಲ್ಲ. ಅದಕ್ಕೋಸ್ಕರ ಈ ಥರ ಸಣ್ಣದೊಂದು ಬಿಗ್ನೆಸ್ ಏನಾದರೂ ಮಾಡಿ. ನಾನು ಇದನ್ನು ಏನಕ್ಕೆ ಮನ್ಸಿಗೆ ತಗೊಂಡು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಜೀವನ ಇಲ್ಲಿ ಸಿಟಿಲಿ ನಾನು ಬದುಕ್ತಾ ಇರೋದು ಹೆಂಗಪ್ಪ ಅಂದರೆ, ಬಾಡಿಗೆ ಕಟ್ಕೊಂಡು ಕರೆಂಟ್ ಬಿಲ್ಲು, ಬಾಡಿಗೆ ಮತ್ತು ಪ್ರತಿಯೊಂದು ಎಲ್ಲ ನಿಭಾಯಿಸ್ಬೇಕು. ದಿನಸಿ ಐಟಮು, ಬೆಳಗ್ಗೆ ಅದ್ರ ಹಾಲಿಗೆ ಬೇಕು, ತರಕಾರಿಗೆ ಬೇಕು, ಹೂವಕ್ಕೆ ಬೇಕು. ಇವಾಗ ನಮ್ಮ ಮನೇಲಿ ವಾರ ಮಾಡ್ತೀವಿ, ಹೂವು ಬೇಕೇ ಬೇಕು. ಹೂವು ಇಲ್ಲದ್ದು ನಾವು ವಾರ ಮಾಡೋಕ್ಕಾಗಲ್ಲ. ಆಮೇಲೆ ಹೂವಕ್ಕಂತೂ ಇರಲೇಬೇಕು. ಆಮೇಲೆ ಒಂದು ದೀಪದ ಎಣ್ಣೆನೋ, ಒಂದು ಅಡುಗೆ ಎಣ್ಣೆನೋ, ಏನೋ ಒಂದು ನಮ್ಮ ಮನೆ ಸಂಸಾರಕ್ಕಾಗೋಂಥದ್ದು ಏನಾದರೂ ಒಂದು ತರ್ಬೋದು. ಇದಕ್ಕೋಸ್ಕರ ನಾವು ಈ ಥರದ್ದು ಏನಾದರೂ ಮಾಡಬೇಕು. ಜೀವನ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ಬಂಡವಾಳ ಹಾಕ್ಕೊಂಡ್ರೆ ಜೀವನ ನಡೀತೈತೆ, ಜೀವನನೂ ಚೆನ್ನಾಗಿರ್ತೈತಲ್ವ, ನಾವು ಖುಷಿಯಾಗಿರ್ತೀವಿ. ಆಮೇಲೆ ನಮ್ಗೆ ಏನು ಬೇಕೋ ಅದು ತಗೊಂಡು ಇಟ್ಕೋಬೋದು. ಕೂಡಿಟ್ಕೊಂಡ್ರೆ ಇದರಲ್ಲೆಲ್ಲ ಬಂದಿದ್ದೆಲ್ಲ ಮನೆಗೆ ಬಳಸ್ಕೊಳ್ಳಲ್ಲ ನಾನು. ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೇಕು, ಮಿಕ್ಕಿದ್ದು ಬಂಡವಾಳ ಹಾಕಬೇಕು. ನೋಡಿ, ಈ ಥರ ಹೆಸ್ರು ಕಾಳನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಹಾಕ್ಕೋಬೇಕು ಒಂದು ಸ್ವಲ್ಪ. ಅದಕ್ಕೇ ಬರೀ ಮೊಳಕೆ ಹುರುಳಿಕಾಳು ಅಂದರೆ ಆಗಲ್ಲ, ಅದಕ್ಕೆ ಹೆಸ್ರು ಕಾಳು ಹಾಕ್ಕೊಳ್ಳೋಣ ಅಂತ, ಅಂದರೆ ಸಪ್ರೇಟ್ ಹಾಕ್ಕೊಂಡು
ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ದುಡಿಬೇಕು, ಹೆಣ್ಮಕ್ಳುಗಳು ಆಚೆ ಹೋಗಿ ದುಡಿಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿ ಒಳಗೆ ನಾವು ಯಾವತ್ತೇ ಆಗಲಿ ನಾವು ಆಚೆ ಹೋಗಿ ದುಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತೆ, ನಾವು ಜನದ ಜೊತೆ ಬೆರಿತೀವಿ, ಜನ ಯಾವ ಥರ ಏನು ಅಂತ ತಿಳ್ಕೊಂತೀವಿ. ಆಮೇಲೆ ನಮಗೆ ವ್ಯಾಪಾರನೂ ಆಗ್ತೈತೆ, ಆಚೆಗಡೆ ಜನದ ಜೊತೆನೂ ಟೈಮ್ ಪಾಸ್ ಆಗ್ತೈತೆ. ಆಮೇಲೆ ಆರಾಮಾಗಿ ಕೂಲಾಗಿ ಮನೆಗೆ ಬರ್ತೀವಿ, ಕೈಲಿ ದುಡ್ಡು ಆಡ್ತಿರ್ತೈತೆ ಅಲ್ವಾ. ಮನೆಗೂ ಬರ್ತೀವಿ, ಅರ್ಧ ಗಂಟೆ ರೆಸ್ಟ್ ಮಾಡೋಣ, ಬೇಗ ಎದ್ದುಬಿಟ್ರೆ ಒಂದು ಅರ್ಧ ಗಂಟೆ ಬೇಗ ಎದ್ದರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಬೋದು. ಆ ಥರ ಅಂದ್ಕೊಂಡು ನಾನು ಇದನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೆಣ್ಮಕ್ಳು ದುಡಿದಂಗೆ ಮನೆಗಿರ್ತೀರ, ದಯವಿಟ್ಟು ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ದುಡೀರಿ. ಈಗಿನ ರೇಟ್ಗಳಲ್ಲಿ ತಪ್ಪು ತಿಳ್ಕೊಬೇಡ್ರಿ, ಈಗಿನ ರೇಟ್ಗಳಲ್ಲಿ ನಾವೆಲ್ಲ ದುಡ್ಕೊಂಡು ತಿಂದ್ರೇನೆ. ಇಲ್ಲಾಂದರೆ ಒಬ್ರು ಯಾರೋ ದುಡ್ದಾಕ್ತಾರೆ, ನಾವು ತಿಂತೀವಿ ಅಂದರೆ ನಡೆಯಲ್ಲ. ನಾವಿಬ್ಬರು ಎಲ್ಲರೂ ದುಡಿಬೇಕು, ಮನೆಯಲ್ಲಿರೋರು ಎಲ್ಲರೂ ದುಡಿದ್ರೇ ಜೀವನ ಇವಾಗ. ಯಾಕಂದರೆ ಎಲ್ಲ ರೇಟು ಜಾಸ್ತಿ, ಏನು ಮಾತಾಡ್ಸೋಕ್ಕಾಗಲ್ಲ. ಹಂಗಾಗಿ ಪ್ರತಿಯೊಂದು ಐಟಮು ಜಾಸ್ತಿ. ನಿಜವಾಗ್ಲೂ ನಾನು ಈ 1.5 ವರ್ಷದಿಂದ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಕೈ ಸುಟ್ಕೊಂಬಿಟ್ಟಿದ್ದೀನಿ ನಾನು. ಆ ಕೈ ಸುಟ್ಟಿರೋ ಕೈಗೆ ಈಗ ಸ್ವಲ್ಪ ಔಷಧಿ ಹಚ್ಕೊಂಡು ವಾಸಿ ಮಾಡ್ಕೋಬೇಕು ನಾನು. ಆ ಥರ ಇದೊಂದು ದುಡಿಮೆ ನನಗೆ ಕೈ ಇದೊಂದು ದುಡಿಮೆ ನಾನು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟು ನನಗಿರಲಿ. ಯಾಕಮ್ಮ ಅಂದರೆ ಹೆಣ್ಮಕ್ಳು ಯಾವತ್ತೂ ಸೋಂಬೇರಿ ಥರ ಮನೇಲಿ ಕೂತ್ಕೋಬಾರ್ದು, ದುಡಿಬೇಕು. ದುಡಿದಷ್ಟು ನಮ್ಮ ಮೈಂಡು ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿರ್ತೈತೆ, ನಮ್ಮ ಕೈ ಕಾಲಲ್ಲಿ ಶಕ್ತಿನೂ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಒಂದು ಎನರ್ಜಿ ಬರುತ್ತೆ, ನಾವು ದುಡಿತಾ ಇದ್ದರೆ ನಮ್ಗೆ ಎನರ್ಜಿ ಬರುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು 10 ವರ್ಷದ ಹುಡುಗಿಯಿಂದಲೂ ದುಡ್ದಿದ್ದೀನಿ ನಾನು. 11 ವರ್ಷದ ಹುಡುಗಿಯಿಂದ ನಮ್ಮ ತಾಯಿ ಮನೇಲಿ ನಾನು ಇಟ್ಕೆ ಒತ್ತಿದ್ದೀನಿ. ಇಟ್ಕೆಗೆ ಮಣ್ಣು ಉಂಡೆ ಮುರಿದು ಹಾಕಿದ್ದೀನಿ. ಆಮೇಲೆ ಗೂಡಿಗೆ ಒತ್ತಿದ್ದೀವಿ. ಇಟ್ಕೆ ಗೂಡು ಸುಡ್ತಾರಲ್ವ, ಅದಕ್ಕೆಲ್ಲ ಇಟ್ಕೆ ಒತ್ತಿದ್ದೀವಿ ನಾವು. ಅದಕ್ಕೋಸ್ಕರ ದುಡಿಬೇಕು. ದುಡಿದ್ರೇ ನಮಗೆ ದುಡಿಯೋದನ್ನ ನಮ್ಮ ತಾಯಿ ನಮಗೆ ಚೆನ್ನಾಗಿ ಹೇಳ್ಕೊಟ್ಬಿಟ್ಟೈತೆ. ನಾವು ದುಡ್ಕೊಂಡು ತಿಂತೀವಿ, ಅದು ನನಗೆ ಖುಷಿ. ಯಾರೆಲ್ಲ ದುಡಿದಂಗೆ ಮನೆಗೆ ಕೂತಿರ್ತೀರ, ನಿಜವಾಗ್ಲೂ ಟೈಮ್ ಪಾಸ್ ಮಾಡಬೇಡ್ರಿ. ಸುಮ್ಮನೆ ಕೂತ್ಕೊಂಡು ಅವ್ರವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕಾಲ ಕಳೆಯೋದ್ಕಿಂತ ಯಾರು ಬಂದು ನಿಮ್ಮ ಸಂಸಾರ ನೀಚಲ್ಲ. ಆಮೇಲೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಗರೆ ಹೊರ್ತು ಯಾರು ಬಂದು ನಿಮಗೆ ಸಂಸಾರದಾಗ ಏನಾನ ಐತ ಕೊಡಲ ಅಂತ ಯಾರೂ ಕೊಡಲ್ಲ. ಹಂಗಾಗಿ ನಮ್ಮ ಮನೆಗೆ ನಾವೇ ದುಡ್ಕೋಬೇಕು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.